ಸಾಯಿರಾಮ್ ಮಕ್ಕಳೇ, ನಿಮ್ಮೆಲ್ಲರಿಗೂ ವಿಡಿಯೋ ಪಠಕ್ಕೆ ಸ್ವಾಗತ. ಮಕ್ಕಳೇ, ಕಳೆದ ವಿಡಿಯೋದಲ್ಲಿ ಪದ್ಯಪಾಠ 4 ನನ್ನ ದೇಶ ನನ್ನ ಜನ ಪದ್ಯದಲ್ಲಿ 2 ಕವಿತೆಗಳನ್ನು ನಾವು ಪರಿಚಯ ಮಾಡಿಕೊಂಡಿದ್ವಿ. ಕವಿ ಪರಿಚಯವೂ ಸಹ ಆಗಿತ್ತು, ಕವಿಚನವರ ಕಣವಿಯವರದು. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಮಿಕ್ಕ 3 ಕವಿತೆಗಳಿದೆ. ಈ ಕವಿತೆಗಳನ್ನು ಹಾಡ್ತಾ ಮತ್ತು ಅವುಗಳನ್ನ ಅರ್ಥವನ್ನು ಅಲ್ಲೇ ತಿಳಿದುಕೊಳ್ಳೋಣ. ಬನ್ನಿ ಮಕ್ಕಳೇ. ನನ್ನ ದೇಶ ನನ್ನ ಜನ ಪದ್ಯಪಾಠ 4, ವಿಷಯ ಕನ್ನಡ. ಮುಂದುವರಿದ ಪದ್ಯ ಭಾಗ ಮಕ್ಕಳೇ. ಬನ್ನಿ ಮಕ್ಕಳೇ, ಈ ದೇಶದಲ್ಲಿ ಸಂಸ್ಕೃತಿ, ನಮ್ಮ ದೇಶದ ಸಂಸ್ಕೃತಿ ಯಾವ ರೀತಿ ಇದೆ ಅನ್ನೋದನ್ನು ನಾವು ನೋಡೋಣ ಮಕ್ಕಳೇ. ಪದ್ಯವನ್ನು ಹಾಡ್ತೀನಿ, ನೆಕ್ಸ್ಟು ಅದರ ಅರ್ಥವನ್ನು ಸಹ ತಿಳಿದುಕೊಂಡು ಮುಂದುವರಿಯೋಣ ಮಕ್ಕಳೇ. 100 ಭಾವ ಭಾಷೆ ನೆಲೆ, 100 ಬಣ್ಣ ವೇಷಕಲೆ, ಸ್ವಚ್ಛಂದದ ಹಕ್ಕಿಗಳೇ ನಮ್ಮ ಹಾಡು ಬದುಕಲು. 100 ಭಾವ ಭಾಷೆ ನೆಲೆ, 100 ಬಣ್ಣ ವೇಷಕಲೆ, ಸ್ವಚ್ಛಂದದ ಹಕ್ಕಿಗಳೇ ನಮ್ಮ ಹಾಡು ಬದುಕಲು. ಮಕ್ಕಳೇ, ನಮ್ಮ ದೇಶದಲ್ಲಿ 100 ಭಾವಗಳು, ಒಬ್ಬೊಬ್ಬರಿಗೂ ಒಂದೊಂದು ರೀತಿಯ ಭಾವನೆಗಳು. ಒಂದು ಭಾವನೆ ಮತ್ತೊಬ್ಬರಲ್ಲಿ ಇರುವುದಿಲ್ಲ. ಬೇರೆ ಬೇರೆ ರೀತಿಯ ಮನೋಭಾವಗಳು ಮನುಷ್ಯರು, ಅವರಲ್ಲಿ ಹಲವಾರು ಭಾವಗಳು, 100 ಭಾವಗಳು, ಸಾವಿರಾರು ಭಾವಗಳು, ಲಕ್ಷಾಂತರ ಭಾವನೆಗಳನ್ನು ಸಹ ನಾವು ಕಾಣಬಹುದಾಗಿದೆ ಮಕ್ಕಳೇ. ಸರ್ ಎಂ ವಿಶ್ವೇಶ್ವರಯ್ಯನವರು ನಿಮಗೆ ಗೊತ್ತಿಲ್ಲವ ಮಕ್ಕಳೇ? ಸರ್ ಎಂ ವಿಶ್ವೇಶ್ವರಯ್ಯನವರು ಅವರು ಒಂದು ದಿನ ಜೋಗದ ಸಿರಿಯನ್ನು ನೋಡಲು ಅವರು ಜೋಗಕ್ಕೆ ಹೋಗಿದ್ದರು ಮಕ್ಕಳೇ. ಅಲ್ಲಿ ಕವಿಗಳು ಸಹ ಇದ್ದರು. ಕವಿಗಳು ಜೋಗದ ನೀರನ್ನು ಯಾವ ರೀತಿ ಧುಮುಕುತ್ತದೆ, ಮೇಲಿಂದ ಕೆಳಕ್ಕೆ ಯಾವ ರೀತಿ ಧುಮುಕುತ್ತದೆ ಅನ್ನೋದನ್ನು ಅವರ ರೀತಿಯಲ್ಲಿ ಪೆನ್ನನ್ನು ಹಿಡಿದುಕೊಂಡು ವರ್ಣನೆಯನ್ನು ಮಾಡುತ್ತಿದ್ದರು. ಅವರಿಗೆ ಒಂದು ಭಾವವಿತ್ತು. ವಿಶ್ವೇಶ್ವರಯ್ಯನವರು ಸಹ ಅವರು ತನ್ನದೇ ಆದಂಥ ಮನೋಭಾವದಲ್ಲಿ ನೋಡಿದರು ಮಕ್ಕಳೇ. ಎಷ್ಟೊಂದು ಶಕ್ತಿ ಪೋಲಾಗುತ್ತಿದೆ ಎಂದು ಅವರು ತನ್ನ ಮನಸ್ಸಿನಲ್ಲೇ ತಿಳಿದು, ಇದನ್ನು ನಮಗೆ ಉಪಯೋಗವಾಗುವ ರೀತಿಯಲ್ಲಿ ನಾವು ಮಾಡಬಾರದು ಎಂದು ಯೋಚನೆಯನ್ನು ಮಾಡಿದರು. ಅಂದರೆ ಮೊಟ್ಟ ಮೊದಲ ಬಾರಿಗೆ ಏಷ್ಯಾದಲ್ಲಿ, ಅದರಲ್ಲೂ ಮೊಟ್ಟ ಮೊದಲ ಬಾರಿಗೆ ಜಲವಿದ್ಯುತ್ ಶಕ್ತಿಯ ಉತ್ಪಾದನೆಯನ್ನು ಮಾಡಲು ಆ ಒಂದು ಜೋಗದ ಗುಂಡಿಯನ್ನು ಬಳಸಿಕೊಂಡರು ಮಕ್ಕಳೇ. ಹಾಗಾಗಿ ಒಬ್ಬೊಬ್ಬರಿಗೆ ಒಂದೊಂದು ಭಾವ. ಕವಿಗೆ ಇರ್ತಕ್ಕಂಥ ಭಾವ ಕವಿಯಲ್ಲಿರುತ್ತೆ, ವಿಜ್ಞಾನಿಯಲ್ಲಿರ್ತಕ್ಕಂಥ ಭಾವ ವಿಜ್ಞಾನಿಯಲ್ಲಿರುತ್ತೆ, ಹಾಗೆ ವೈದ್ಯರಿರ್ತಕ್ಕಂಥ ಮನೋಭಾವ ವೈದ್ಯರಲ್ಲಿರುತ್ತೆ. ಹೀಗೆ ಅನೇಕ ಡಾಕ್ಟರ್ಗಳು, ವಿಜ್ಞಾನಿಗಳು, ಕವಿ ಪುಂಗವರು, 100 ಭಾವ ಇರ್ತಕ್ಕಂಥವರು ನಮ್ಮ ದೇಶದಲ್ಲಿ ಇದ್ದಾರೆ. ನಮ್ಮ ದೇಶದಲ್ಲಿ ಯಾರಿಗೇನು ಕಡಿಮೆ ಇಲ್ಲ ಮಕ್ಕಳೇ. ಇಡೀ ಜಗತ್ತಿನಲ್ಲಿರ್ತಕ್ಕಂಥವರು ಭಾರತೀಯರೇ ಅತ್ಯಂತ ಹೆಚ್ಚಾಗಿದ್ದಾರೆ. ಕವಿಗಳಿದ್ದಾರೆ, ಡಾಕ್ಟರ್ ಇದ್ದಾರೆ. ಅಮೇರಿಕಾದಲ್ಲಿರ್ತಕ್ಕಂಥವರು ಅತ್ಯಂತ ಹೆಚ್ಚಲ್ಲಿ, ಎಲ್ಲರೂ ಸಹ ವಲಸಿಗರೇ, ವಿಜ್ಞಾನಿಗಳು ಅಲ್ಲಿದ್ದಾರೆ ಮಕ್ಕಳೇ. ಇಲ್ಲಿ ಹುಟ್ಟಿ, ಭಾರತದಲ್ಲಿ ಹುಟ್ಟಿ, ಅಲ್ಲಿರ್ತಕ್ಕಂಥವರು ವಿಜ್ಞಾನಿಗಳು ಬೇರೆಯವರು ಇದ್ದಾರೆ. ಅನಿವಾಸಿ ಭಾರತೀಯಗಳು ಅನಿಸ್ಕೊಳ್ತಾ ಇದ್ದಾರೆ ಮಕ್ಕಳೇ. ಭಾಷೆ ನೆಲೆ, ನಮ್ಮ 100 ಭಾಷೆಗಳು ನಮ್ಮ ದೇಶದಲ್ಲೇ ಇವೆ. ಎಷ್ಟು ಭಾಷೆಗಳಿದೆ ಅನ್ನೋದಕ್ಕೆ ನಾವು ಹೇಳೋದಕ್ಕಾಗಲ್ಲ. ಸುಮಾರು 3,000 ಭಾಷೆಗಳು ನಮ್ಮ ದೇಶದಲ್ಲಿ ಇದೆಯಂತೆ ಮಕ್ಕಳೇ. ಆದರೆ ಅಧಿಕೃತವಾಗಿರ್ತಕ್ಕಂಥ ಭಾಷೆ 23 ಇದೆ ಮಕ್ಕಳೇ. ನೋಡಿ, ನೀವು ಒಂದು ರೂಪಾಯಿ ನೋಟಿನಲ್ಲಿ ನೋಡಿ, ಅನೇಕ ಭಾಷೆಗಳು ಸಹ ಹಳೆಯ ನೋಟಿನಲ್ಲಿ ನೋಡಿ, ಆ ಭಾಷೆಗಳು ಅಲ್ಲಿ ಸಂವಿಧಾನದಲ್ಲಿ ಅಂಗೀಕೃತವಾಗಿರ್ತಕ್ಕಂಥ ಭಾಷೆಗಳು ಆ ನೋಟಿನಲ್ಲಿ ಮುದ್ರಿತವಾಗಿರ್ತವೆ ಮಕ್ಕಳೇ. 100 ಭಾಷೆಗೆ ನೆಲೆಯಾಗಿದೆ ನಮ್ಮ ದೇಶ. 100 ಬಣ್ಣ ವೇಷಕಲೆ, ನಮ್ಮ ದೇಶದಲ್ಲಿ 100 ಬಣ್ಣದ ಮನುಷ್ಯರುಗಳು ಸಹ ಇದ್ದಾರೆ. ಒಬ್ಬರು ಕಪ್ಪಗಿದ್ದಾರೆ, ಒಬ್ಬರು ಕೆಂಚಗಿದ್ದಾರೆ, ಇನ್ನೊಬ್ಬರು ಬಿಳಿಗಿದ್ದಾರೆ. ಹೀಗೆ ಅನೇಕ ತರಹದ ಬಣ್ಣದಿರ್ತಕ್ಕಂಥ ಮನುಷ್ಯರು ನಮ್ಮ ದೇಶದಲ್ಲಿ ಇದ್ದಾರೆ. ಹಾಗೆ 100 ವೇಷ ಅಂದರೆ ಏನು? ಅವರು ಹಾಕತಕ್ಕಂಥ ಉಡುಗೆ ತೊಡುಗೆಗಳು. ನಮ್ಮ ಕರ್ನಾಟಕದಲ್ಲಿಯೇ ಬೇರೆ ಬೇರೆ ರೀತಿಯಲ್ಲಿ ಉಡುಗೆ ತೊಡುಗೆಗಳನ್ನು ನಾವು ನೋಡಬಹುದಾಗಿದೆ.
ಕಚ್ಚೆ ಹಾಕೋತಾರೆ ಕೆಲವೊಬ್ಬರು ಉತ್ತರ ಕರ್ನಾಟಕ ಕಡೆ. ಈ ಬೆಂಗಳೂರು ಕಡೆ ಎಲ್ಲರೂ ಸಹ ಬಹುಸಾಮಾನ್ಯವಾಗಿ ಜುಬ್ಬವನ್ನು ಧರಿಸ್ತಾರೆ. ಈ ಕೊಡಗು ಕಡೆ ಅದೇ ಅವ್ರದ್ದೇ ಆದಂಥ ಉಡುಗೆ ತೊಡುಗೆ ಇದೆ ಮಕ್ಕಳೇ. ಬೇರೆ ಬೇರೆ ಡಿಫ್ರೆಂಟ್ ಅನೇಕ ರೀತಿಯ ವ್ಯತ್ಯಾಸ ಇರ್ತಕ್ಕಂಥ ಥರದ ರೀತಿಯ ವಿವಿಧ ರೀತಿಯ ಬಣ್ಣ ವೇಷಗಳನ್ನು ಹಾಕುತ್ತಾರೆ. ಕಲೆ ಚಿತ್ರಕಲೆಗಳಲ್ಲಿ ಅನೇಕ ರೀತಿಯ ಚಿತ್ರಕಲೆ ನಮ್ಮಲ್ಲಿ ಇದೆ ಮಕ್ಕಳೇ. ಆ ಒಂದು ಊಹಿಸ್ಕೊಳ್ಳೋದಕ್ಕೂ ಸಹ ಆಗಲ್ಲ. ಅದು ಪ್ರಾಚೀನ ಕಾಲದಲ್ಲೂ ನಮ್ಮ ದೇಶದಿಂದ ಮೂಡಿ ಬಂದಿದೆ ಮಕ್ಕಳೇ. ತವರೂರು ಕಲೆಗಳ ತವರೂರು ನಮ್ಮ ದೇಶ ಆಗಿದೆ ಮಕ್ಕಳೇ. ಸ್ವಚ್ಛಂದದ ಹಕ್ಕಿಗಳೇ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವಚ್ಛಂದದ ಹಕ್ಕಿಗಳು ನಮ್ಮ ಭಾರತದಲ್ಲಿ ಎಲ್ಲರೂ ಸ್ವತಂತ್ರವಾಗಿದ್ದಾರೆ. ಸ್ವತಂತ್ರವಾಗಿ ಇದ್ದು ಸ್ವಚ್ಛಂದವಾಗಿ ಇದ್ದು ತಮ್ಮದೇ ಆದಂಥ ರೀತಿಯಲ್ಲಿ ಅವರು ಮುಂದುವರೆದಿದ್ದಾರೆ. ತಮ್ಮ ಮನಸ್ಸಿನಲ್ಲಿ ಏನಿರುತ್ತೋ ಅಥವಾ ಏನು ಅಂದ್ಕೊಂಡಿರ್ತಾರೋ ಅವೆಲ್ಲವನ್ನು ಸಹ ನಾವು ಆಗಬಹುದಾಗಿದೆ. ಯಾವುದೇ ರೀತಿಯಾದಂಥ ರೆಸ್ಟ್ರಿಕ್ಷನ್ ಅಂತ ಏನು ಹೇಳ್ತೀವಿ, ಆ ನಿಯಂತ್ರಣಗಳು ನಮ್ಮ ಭಾರತ ದೇಶದಲ್ಲಿ ಯಾರಿಗೂ ಇಲ್ಲ. ನಮ್ಮ ಸಂವಿಧಾನ ಎಲ್ಲರಿಗೂ ಸ್ವತಂತ್ರವನ್ನು ಕೊಟ್ಟಿದೆ. ಈ ಸ್ವತಂತ್ರದ ರೀತಿಯಲ್ಲಿ ಅವರು ತನ್ನ ಇಚ್ಛೆಗನುಸಾರವಾಗಿ ಏನಾದರೂ ಆಗಬಹುದು. ಡಾಕ್ಟರ್ ಆಗ್ಬೋದು, ವೈದ್ಯರಾಗ್ಬೋದು, ಇಂಜಿನಿಯರ್ ಆಗ್ಬೋದು, ಹೀಗೆ ಏನು ಬೇಕಾದರೂ ಸಹ ಆಗಬಹುದು ಮಕ್ಕಳೇ. ಈ ರೀತಿ ಸ್ವಚ್ಛಂದವಾಗಿ ಅವರು ಇರಬಹುದು ಮಕ್ಕಳೇ. ಒಂದು ಪಕ್ಷಿ ಆಕಾಶದಲ್ಲಿ ಯಾವ ರೀತಿ ನಿರ್ಭೀತಿಯಿಂದ ನಿರ್ಭಯದಿಂದ ಹಾರಾಡುತ್ತೋ ಆ ರೀತಿ ನಮ್ಮ ದೇಶದಲ್ಲೂ ಸಹ ಅವರು ಮನುಷ್ಯರು ಸ್ವತಂತ್ರವಾಗಿ ಇರಬಹುದು ಮಕ್ಕಳೇ. ಅವರಿಗೆ ಯಾವುದೇ ರೀತಿಯಾದಂಥ ತೊಂದರೆ ತೊಡಕುಗಳು ಇರುವುದಿಲ್ಲ. ಅವರಿಗೆ ಸ್ವತಂತ್ರ ಇದೆ ಮಕ್ಕಳೇ. ನ್ಯಾಯಾಲಯ ಅವರಿಗೆ ಸ್ವತಂತ್ರವನ್ನು ನೀಡಿದೆ, ಸ್ವತಂತ್ರ ನೀಡುತ್ತೆ ಮಕ್ಕಳೇ. ನಮ್ಮ ಹಾಡು ಬದುಕಲು ಹೀಗೆ ನಮ್ಮ ಬದುಕೋದಕ್ಕೋಸ್ಕರ ಯಾವುದೇ ಹಾಡನ್ನು ಯಾವಾಗಿದ್ದರೂ ಬೇಕಾದರೂ ಸಹ ನಾವು ಹಾಡಿಕೊಂಡು ನಮಗೆ ಹೇಗೆ ಬೇಕಾದರೂ ಸಹ ನಾವು ಇರಬಹುದಾಗಿದೆ. ಬದುಕೋಕ್ಕೆ ನೂರಾರು ದಾರಿಗಳಿದೆ. ಅದರಲ್ಲಿ ಯಾವುದರ ಒಂದು ದಾರಿಯನ್ನು ಹಿಡ್ಕೊಂಡು ಬದುಕಬಹುದು ಮಕ್ಕಳೇ. ಅದರಲ್ಲೂ ನಮ್ಮ ಮನೋಭಾವಕ್ಕೆ ತಕ್ಕಂತೆ ನಾವು ಬದುಕಬಹುದಾಗಿದೆ ಮಕ್ಕಳೇ. ನೋಡಿ ಮಕ್ಕಳೇ, ನೂರಾರು ಭಾವಗಳು, ನೂರಾರು ಜಾತಿಗಳು, ಥರದ ರೀತಿಯ ಉಡುಗೆ ತೊಡುಗೆಗಳನ್ನು ಈ ಒಂದು ಚಿತ್ರದಲ್ಲಿ ನೋಡಬಹುದು ಮಕ್ಕಳೇ. ಭಾರತದ ದೇಶಾದ್ಯಂತ ಹಲವು ರೀತಿಗಳು ಇರ್ತಕ್ಕಂಥ ಚಿತ್ರ ಇದೆ ನೋಡಿ ಮಕ್ಕಳೇ. ಭಾವಿಸಿ. ಚಿತ್ರಕಲೆಗಳಿದೆ, ಉಡುಗೆ ತೊಡುಗೆಗಳಲ್ಲಿ ವ್ಯತ್ಯಾಸ ಇದೆ, ಬದುಕಿನಲ್ಲಿ ವ್ಯತ್ಯಾಸ ಇದೆ, ಎಲ್ಲದರಲ್ಲೂ ಸಹ ವ್ಯತ್ಯಾಸಗಳಿದೆ ನೋಡಿ ಮಕ್ಕಳೇ. ಅನೇಕ ಧರ್ಮಗಳು ಸಹ ಇಲ್ಲಿ ಕಂಡು ಬರ್ತವೆ ಮಕ್ಕಳೇ. ಎಸ್ ನೋಡಿ, ಭಾರತ ದೇಶದ ಭೂಪಟ. ಎಸ್, ನೆಕ್ಸ್ಟ್ ಮತ್ತೊಂದು ಕವಿತೆ. ಪ್ರಾಚೀನವ ತಿಕ್ಕಿತೊಳೆ ವರ್ತಮಾನ ಜೀವಕಳೆ, ಉಕ್ಕೇರಲಿ ಬಾಳವಳೆ ಆ ಭವಿಷ್ಯದೊಡಲಿಗೆ. ಪ್ರಾಚೀನವ ತಿಕ್ಕಿತೊಳೆ. ಪ್ರಾಚೀನದ ಅಂದ್ರೇನು? ಹಳೆಯ ಕಾಲದಲ್ಲೇ ಇರ್ತಕ್ಕಂಥ ಒಂದು ಯಾವುದು ಘಟನೆಗಳನ್ನು ನಾವು ಮತ್ತೆ ಸ್ಮರಿಸ್ಕೊಳ್ಬಾರ್ದು. ಘಟನೆಗಳನ್ನು ನಡ್ತಕ್ಕಂಥದ್ದು ಸ್ಮರಿಸ್ಕೊಳ್ಬಾರ್ದು. ಅದು ಬಿಟ್ಟು ಬಿಡಬೇಕು ನಾವು ಒಂದೇ ಸರಿ ಮಕ್ಕಳೇ. ವರ್ತಮಾನ ಜೀವಕಳೆ. ಆದ್ದರಿಂದ ಇಂದಿನ ಇತಿಹಾಸದಲ್ಲಿ ನಾವು ನೋಡಿ ಬದುಕ್ತೀವಿ, ಆದರೆ ಕೆಟ್ಟದನ್ನು ನಾವು ತೆಗೆದುಕೊಳ್ಳಬಾರದು. ಮುಂದಿನ ವರ್ತಮಾನ ಇಂದಿನದು ಏನಿದೆ ಅದನ್ನು ನೋಡಿಕೊಳ್ಳೋಣ ಮಕ್ಕಳೇ. ಇಂದಿನದಕ್ಕೆ ನಾವು ಜೀವ ತುಂಬೋಣ. ಹಳೆಯ ಇತಿಹಾಸವನ್ನು ಬಿಟ್ಟು ಬಿಡೋಣ. ಇಂದಿನ ವರ್ತಮಾನವನ್ನು ನಾವು ನೋಡಿಕೊಳ್ಳೋಣ, ನೋಡಿ ತಿಳಿಯೋಣ ಜೀವನದಲ್ಲಿ ಏನಿದೆ ಅನ್ನೋದು. ಉಕ್ಕೇರಲಿ ಬಾಳವಳೆ. ಉಕ್ಕೇರಲಿ, ಹೆಚ್ಚಾಗಲಿ ನಮ್ಮ ಬಾಳ ಹೊಳೆ. ಬದುಕಿನ ದಾರಿ ಬಹಳ ಸ್ಪಷ್ಟವಾಗಿರಲಿ ಆ ಭವಿಷ್ಯದೊಳಗೆ. ಯಾವುದಕ್ಕೋಸ್ಕರ ಬದುಕಿನ ದಾರಿ ಸ್ಪಷ್ಟವಾಗಿರಲಿ? ನಮ್ಮ ಮುಂದಿನ ಭವಿಷ್ಯಕ್ಕೆ. ಎಸ್, ಪ್ರತಿಯೊಬ್ಬರಿಗೂ ತಮ್ಮ ಭವಿಷ್ಯ ಬಹಳ ಮುಖ್ಯ ಮಕ್ಕಳೇ. ಮೈ ಕೊಡವಿದೆ ಮೂಕ ಜನ, ಕೈ ಹಿಡಿಯಿರಿ 4 ಕ್ಷಣ, ಎದ್ದೇಳಿಲಿ ಎಲ್ಲ ಗುಣ ಆ ಸಮೃದ್ಧ ಬಾಳಿಗೆ. ಮೈ ಕೊಡವಿದೆ ಮೂಕ ಜನ. ಮೂಕ ಜನಗಳು, ಮಾತನಾಡದಂಥ ಮೂಕ ಜನಗಳು ಇಲ್ಲಿ ಮೈ ಕೊಡವಿದ್ದಾರೆ. ಮೈ ಕೊಡವಿ ಅಂದರೆ ಇನ್ನೂ ನಿದ್ದೆಯನ್ನು ಕೆಲವೊಬ್ಬರು ಮಾಡ್ತಾ ಇರ್ತಾರೆ ಮಕ್ಕಳೇ. ಅವರು ಇನ್ನೂ
ನಿದ್ದೆಯನ್ನು ಮಾಡುತ್ತಾ ಮಾಡುತ್ತಾ ಅವರು ಎದ್ದೇಳಿರೋದು ಇಲ್ಲ. ಯಾವುದೇ ರೀತಿಯಾದಂಥ ತಮ್ಮ ಭವಿಷ್ಯಕ್ಕೋಸ್ಕರ ಏನು ಉದ್ದೇಶ ತಿಳ್ಕೊಂಡಿರಲಿಲ್ಲ. ಅದಕ್ಕೋಸ್ಕರ ಅವರು ಎದ್ದು ಮೈಯನ್ನು ಕೊಡಬೇಕು, ಎದ್ದೇಳಬೇಕು, ರೆಡಿಯಾಗಬೇಕು, ಸಿದ್ಧರಾಗಿ ನಾವು ನಮ್ಮ ಕೆಲಸಕ್ಕೆ ನಿಲ್ಲಬೇಕು. ನಮ್ಮ ಜೀವನದ ಹಾದಿ ಶುದ್ಧವಾಗಿರಬೇಕೆಂದರೆ ಎದ್ದು ನಿಲ್ಲಬೇಕು. ಕೈ ಹಿಡಿಯಿರಿ 4 ಕ್ಷಣ, 4 ಕ್ಷಣ, ಕ್ಷಣ ಮಕ್ಕಳೇ. ಕೈ ಹಿಡಿಯಿರಿ 4 ಕ್ಷಣ, ಎದ್ದು ಹೇಳಿ ನೀವು ಜೀವನಕ್ಕೋಸ್ಕರ ಬದುಕಿ ಹೋರಾಟವನ್ನು ಮಾಡಿ ಎದ್ದೇಳಲಿ. ಎಲ್ಲ ಗುಣ ಪ್ರತಿಯೊಬ್ಬರಲ್ಲೂ ತಮ್ಮದೇ ಆದಂಥ ಗುಣಗಳು ಇರುತ್ತವೆ. ಆ ಒಂದು ಗುಣಗಳನ್ನು ನಾವು ಬಳಸಬೇಕು. ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಂಡು ನಮ್ಮ ಸಮೃದ್ಧ ಬಾಳಿಗೆ, ಆ ಒಂದು ಸಮೃದ್ಧ ಬಾಳಿಗೆ, ಸಮೃದ್ಧವಾದಂಥ ಬಾಳು ಅಂದರೆ ಸಂಪದ್ಭರಿತವಾದ ಬಾಳು ಅಂದರೆ ಪ್ರತಿಯೊಂದು ಒಬ್ಬ ಮನುಷ್ಯನಿಗೆ ಏನು ಬೇಕೋ ಅವೆಲ್ಲ ಅವಶ್ಯಕತೆಗಳು ಇದ್ದಾಗ ಅದನ್ನು ಸಮೃದ್ಧ ಬಾಳು ಅಂತ ಕರೀತಾರೆ. ಸೊ ಆ ಸಮೃದ್ಧ ಬಾಳಿಗೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಗುಣವನ್ನು ನಾವು ತೋರ್ಪಡಿಸಿದಾಗ ಅದನ್ನು ನಾವು ಉಪಯೋಗಿಸಿಕೊಳ್ಳಬೇಕು ಮಕ್ಕಳೇ. ಆಗ ಮಾತ್ರ ನಮ್ಮ ಸಮೃದ್ಧ ಬಾಳು ಸಿಗುತ್ತದೆ ಮಕ್ಕಳೇ. ಎಸ್, ಕೆಲವೊಂದು ಅರ್ಥಗಳು ಮಕ್ಕಳೇ. ನೆಲೆ ಅಂದರೆ ವಾಸಸ್ಥಳ ಅಥವಾ ಆಶ್ರಯ ತಾಣ. ಪ್ರಾಚೀನ ಅಂದರೆ ಹಳೆಯದು ಮಕ್ಕಳೇ. ಅನಂತರ ಸ್ವಚ್ಛಂದ ಅಂದರೆ ಸ್ವತಂತ್ರ, ತನ್ನ ಇಷ್ಟದಂತೆ ಇರತಕ್ಕಂಥದ್ದು ಮಕ್ಕಳೇ. ವರ್ತಮಾನ ಎಂದರೆ ಈಗಿನ ಕಾಲ. ಮೂಕ ಅಂದರೆ ಮಾತಾಡದ ಜನ. ಕ್ಷಣ ಎಂದರೆ ಕ್ಷಣ ಮಕ್ಕಳೇ. ಎಸ್, ಮುಖ್ಯಾಂಶಗಳು ಮಕ್ಕಳೇ. ನಮ್ಮ ದೇಶ ಹಲವಾರು ಭಾಷೆಗಳನ್ನು ಹೊಂದಿದೆ. ನಿಮಗೂ ತಿಳಿದಿರ್ತಕ್ಕಂಥದ್ದು. ಸ್ವಚ್ಛಂದವಾದ ಬದುಕನ್ನು ಕಟ್ಟಿಕೊಳ್ಳಬಹುದು. ಯಾವುದೇ ರೀತಿಯಾದಂಥ ತೊಂದರೆ ತಾಪತ್ರಗಳು ಇರುವುದಿಲ್ಲ. ತಮ್ಮ ಇಷ್ಟದಂತೆ ಬದುಕಬಹುದು. ಉತ್ತಮ ಭವಿಷ್ಯದ ಆಶಯ. ಮುಂದೆ ನಮ್ಮ ದೇಶದ ಎಲ್ಲರಿಗೂ ಇರ್ತಕ್ಕಂಥವರೆಲ್ಲರಿಗೂ ಸಹ ಉತ್ತಮ ಭವಿಷ್ಯವನ್ನು ಸಿಗಲಿ ಎಂಬತಕ್ಕಂಥದ್ದು ಕವಿಯ ಆಶ್ರಯ. ಅವರವರ ವ್ಯಕ್ತಿತ್ವ ವಿಕಾಸ, ಅವರವರ ಇರ್ತಕ್ಕಂಥ ವ್ಯಕ್ತಿತ್ವದಂತೆ, ಅವರವರ ಅಭಿವ್ಯಕ್ತಿಯಂತೆ ಅವರು ತಮ್ಮ ಜೀವನವನ್ನು ರೂಢಿಸಿಕೊಳ್ಳಬಹುದು ಮಕ್ಕಳೇ. ನೆಕ್ಸ್ಟ್ ಪ್ರಶ್ನೆಗಳು ಮಕ್ಕಳೇ. ಈ ಪದ್ಯ ಬರೆದ ಕವಿ ಯಾರು ಅಂದರೆ ನನ್ನ ದೇಶ ನನ್ನ ಜನ ಪದ್ಯ ಬರೆದ ಕವಿ ಯಾರು? ಕವಿ ಸ್ವಚ್ಛವಾದ ಹಕ್ಕಿಗಳು ಎಂದು ಯಾರನ್ನ ಕರೆದಿದ್ದಾರೆ? ಸಮೃದ್ಧವಾದ ಬಾಳು ಯಾವುದು? 4ನೇ ಪ್ರಶ್ನೆ. ಚನ್ನವೀರ ಕಣವಿಯವರ ಊರು ಯಾವುದು? ಇಷ್ಟು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕಂಡುಕೊಳ್ಳಿ ಮಕ್ಕಳೇ. ಸಾಯಿರಾಮ್ ಮಕ್ಕಳೇ.